ನೀನ್ ಅನ್ಕೊಂಡಿರೋ ತರ ಕೆಟ್ಟವಳಲ್ಲ ಅಮ್ಮ, ತುಂಬಾ ಒಳ್ಳೆ ಹುಡುಗಿ. ಅವಳು ನಿನಗ್ ಮಾಡಿರೋ ಸೇವೆ ಎಲ್ಲ ನಾಟಕ ಅಲ್ಲ, ಮನ್ಸ್ಫೂರ್ತಿಯಾಗಿ ಮಾಡಿದಾಳೆ. ನಾನ್ ಎಕ್ಸಾಮ್ ಬರೆಯೋದಕ್ಕೆ ಮೈನಾನೇ ಕಾರಣ ಅಮ್ಮ. ಅಣ್ಣ ಎಕ್ಸಾಮ್ ಬರೆಯೋದ್ ಬೇಡ, ಅಮ್ಮ ನೋಡ್ಕೊ ಅಂತ ಹೇಳ್ದ. ಆದ್ರೆ ಮೈನಾನೇ ನನಗ್ ತೊಂದ್ರೆ ಆಗ್ಬಾರ್ದು ಅಂತ ಅವಳೇ ನಿನ್ನ ನೋಡ್ಕೊಂಡ್ಲು ಅಮ್ಮ. ಪರಮಾತ್ಮ ನಮ್ಗೂನು ಈಗೀಗ ಒಳ್ಳೆ ಟೈಮ್ ಕೊಡ್ತಾವನೆ. ಅಂತ ಟೈಮ್ನಾಗೆ ಅವಳು ಆ ಪಾಪಿನ ಯಾಕೆ ನೆನ್ಸ್ಕೊಂಡ್ಲು ಅಂತ ಅದೇ ನನಗೂ ಇನ್ನೂ ಗೊತ್ತಾಗ್ತಾ ಇಲ್ಲ ಶಾಂತ. ನಮ್ಮ ಮನೆನ ಹಾಳು ಮಾಡಿ ನಮ್ಮನ್ನ ಈ ಪರಿಸ್ಥಿತಿಗೆ ತಂದಿಟ್ಟವನೆ. ಅಂತವನ್ನ ನಾವು ನೆನ್ಸ್ಕೊಳ್ಳೋದು ಪಾಪ. ಅಂತದ್ರಾಗೆ ಮದ್ವೆ ಕರೆದ್ರೆ ಈ ಮನೆನೇ ಹಾಳಾಯ್ತದೆ. ಇವಳಿಗೇನಾದ್ರೂ ತಲೆ ಕೆಟ್ಟಾಯ್ತಾ ಅಂತ. ಅಪ್ಪಯ್ಯ, ಅವ್ವ ಇಷ್ಟ್ ಚಿಕ್ಕ ವಿಷಯನ ಏನಕ್ಕೆ ಅಷ್ಟೊಂದು ದೊಡ್ಡದ್ ಮಾಡ್ತಿದ್ದೀರಾ? ಯಾವ್ದೇ ಚಿಕ್ಕ ವಿಷಯ ಅವನ್ ಬಗ್ಗೆ ಮಾತಾಡಕ್ ಕುಂತ್ಕೊಂಡ್ರೆ ಬೆಳಕರಿತದೆ. ಆ ಅಯೋಗ್ಯನ ಅವಳು ಯಾಕೆ ನೆನ್ಸ್ಕೊಂಡ್ಲು? ನಂಗೆ ಯಾಕೋ ಅನುಮಾನ ಆಯ್ತೈತೆ. ಏನ್ ಅನುಮಾನ ಶಾಂತ? ಬೆಂಗಳೂರಿನಾಗೆ ನಮ್ಮ ಮೈನನ್ ಕಣ್ಗೆ ಅವನ್ನೆಲ್ಲಾದ್ರೂ ಕಾಣಿಸದ್ನಾ ಅಂತ. ಇದ್ರೂ ಇರ್ಬೋದು ಶಾಂತ, ಅದಕ್ಕೆ ಅವನ ಬಗ್ಗೆ ನಮ್ಮನ್ ಕೇಳ್ತಾವಳೆ. ಅಪ್ಪಯ್ಯ, ಅವ್ವ ನೀವ್ ಸಿದ್ದು ಬಗ್ಗೆ ಮಾತ್ರ ತಿಳ್ಕೊಂಡಿದ್ದೀರಾ. ನಮ್ ಮೈನನ್ ಬಗ್ಗೆ ನಿಮ್ಗೇನೂ ಗೊತ್ತಿಲ್ಲ. ನಮ್ ಮೈನಾ ಯಾರನ್ನೂ ದ್ವೇಷ ಮಾಡಕ್ಕಿಲ್ಲ. ಜಾಸ್ತಿ ದಿನ ಇರ್ಲಿ ಅವಳು ದ್ವೇಷನೇ ಮಾಡಕ್ಕಿಲ್ಲ. ಒಂದ್ ವೇಳೆ ಮಾಡಿದ್ರು ಅವಳು ಬೇಗ ಕ್ಷಮಿಸ್ಬಿಡ್ತಾಳಪ್ಪಯ್ಯ. ನೋಡು ರಾಧಾ, ಸಮಯ ಪಡ್ಕೊಳಕ್ಕೂ ಯೋಗ್ಯತೆ ಬೇಕು. ಆದ್ರೆ ಅವನ್ ಅದಕ್ಕೆ ಲಾಯಕ್ಕಲ್ಲ. ಅಪ್ಪಯ್ಯ, ಅಯ್ಯೋ ಅದೆಲ್ಲ ಬಿಡಿ. ಇದು ಮೈನಾ ಒಡವೆ ತಗೊಳಕ್ಕೆ ಬೆಂಗಳೂರಿಗೆ ಬನ್ನಿ ಅಂತ ಹೇಳೋಳಲ್ಲ, ಯಾವಾಗ ತಗೊಳಮ್ಮ, ಯಾವಾಗ ಹೋಗುಮ್ಮ? ರಾಧಾ, ಕರಿತಿದ್ದಂಗೆ ಹೋಗ್ಬಿಡೋದು ಸುಲಭ ಕಣವ. ಆದ್ರೆ ಒಡವೆ ತಕೊಳ್ಳೋದು ಅಂದ್ರೆ ಸುಮ್ಕೆನಾ? ನಾವು ಒಂದು ಅಷ್ಟೋ ಇಷ್ಟೋ ಕಾಸು ಜೋಡ್ಸ್ಕೊಂಡು ಹೋದ್ರೆ ಒಡವೆ ತಗೊಳಕ್ ಸಹಾಯ ಆಗಕ್ಕಿಲ್ವಾ? ಸರಿ ಆಯ್ತು. ಹೇಳಕ್ಕ. ಮೈನಾ, ನೀನೇನಾದ್ರೂ ಅಪ್ಪಯ್ಯಂಗ್ ಫೋನ್ ಮಾಡಿದ್ದ ಸಿದ್ದು ಇಷ್ಯದ ಬಗ್ಗೆ ಕೇಳಕ್ಕೆ? ಕೇಳಿದ್ದಕ್ಕೆ ಉತ್ತರ ಕೊಡು ಮೈನಾ. ಮಾತಾಡ್ದೆ. ಮೈನಾ, ಸಿದ್ದು ಸಿಕ್ಕಿದ್ನಾ ನಿನಗೆ? ನಮ್ಮ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂತ ಅಪ್ಪನ್ ತಾವ್ ಹೇಳ್ದ? ಹೇಳ್ದೆ.